ನೀವೇನಾದ್ರೂ ರಾತ್ರಿ ಹೊತ್ತು ಡೈಲಿ 11 ಗಂಟೆಗಿಂತ ಲೇಟಾಗಿ ಮಲಗ್ತಿದ್ದೀರಾ ಅಂದರೆ ಆದಷ್ಟು ಬೇಗ ಒಂದು ಕಾರ್ಡಿಯಾಲಜಿಸ್ಟ್ನ ಪರಿಚಯ ಮಾಡ್ಕೊಬಿಡಿ. ಯಾಕಂದರೆ ನಿಮ್ಗೆ ಇಷ್ಟರಲ್ಲೇ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬೋದು. ಯಾಕೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಾರ್ಮಲ್ ಆಗಿ ನೀವು ಪ್ರತಿದಿನ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಿದಾಗ ನಿಮ್ಮ BP ಲೆವೆಲ್ಗಳು ಸ್ವಲ್ಪ ಕಡಿಮೆ ಹೋಗಿ ಬೆಳಗ್ಗೆ ಹೊತ್ತಿಗೆ ಅದು ಕರೆಕ್ಟ್ ನಾರ್ಮಲ್ ಬರುತ್ತೆ. ಇದನ್ನು ನಾವು ನಾಕ್ಟರ್ನಲ್ ಡಿಪ್ಪಿಂಗ್ ಅಂತ ಕರಿತೀವಿ. ಇದು ನಿಮ್ಮ ಬಾಡಿದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಗೇನ್ಸ್ಟ್ ಸ್ಟ್ರೆಸ್. ನೀವು ರಾತ್ರಿ ಹೊತ್ತು ಲೇಟಾಗಿ ಮಲಗೋದ್ರಿಂದ ಈ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ಗಳನ್ನೇ ತಡೀತಾ ಇದ್ದೀರಾ. ಅದರಿಂದ ಏನಾಗುತ್ತೆ ಗೊತ್ತಾ? ಮೊದಲು ನಿಮ್ಮ BP ಜಾಸ್ತಿ ಆಗುತ್ತೆ, ಆಮೇಲೆ ಅಥೆರೋಸ್ಕ್ಲೆರೋಸಿಸ್ ಆಗುತ್ತೆ, ಮತ್ತು ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಮತ್ತು ಸ್ಟ್ರೋಕ್ಗಳಿಗೆ ರಿಸ್ಕ್ಗಳು ತುಂಬಾ ಜಾಸ್ತಿ ಆಗುತ್ತೆ. ರಾತ್ರಿ ಹೊತ್ತು ಲೇಟಾಗಿ ಮಲಗೋದನ್ನ ತುಂಬ ಕೂಲ್ ಅಂತ ಅಂದ್ಕೊಂಡಿದ್ದೀರಾ. ನೀವು ಒಂದ್ಸಲ ಹಾರ್ಟ್ ಪೇಷಂಟ್ ಆದರೆ ನಿಮ್ಮ ಹಾಸ್ಪಿಟಲ್ ಬಿಲ್ಗಳು ಎಷ್ಟೆಷ್ಟು ಹೋಗುತ್ತೆ ಗೊತ್ತಾ? ಒಂದ್ಸಲ ಗೂಗಲ್ ಮಾಡಿ, ಗೊತ್ತಾಗುತ್ತೆ. ಲೇಟಾಗಿ ಮಲಗೋದ್ರಿಂದ ಕೇವಲ ಹಾರ್ಟ್ ಪೇಷಂಟ್ ಅಷ್ಟೇ ಅಲ್ಲ, ಶುಗರ್ ಪೇಷಂಟ್ ಕೂಡ ಆಗ್ಬಿಡ್ತೀರಾ. ಕಡಿಮೆ ನಿದ್ದೆ ಮಾಡೋದ್ರಿಂದ ಕಾರ್ಟಿಸೋಲ್ ಲೆವೆಲ್ಗಳು ಜಾಸ್ತಿ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ನೀವು ಶುಗರ್ ಪೇಷಂಟ್ ಆಗೇ ಆಗ್ತೀರಾ. ಅದಕ್ಕೇನೆ ಪ್ರತಿದಿನ ರಾತ್ರಿ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡೋದು, ಪ್ರತಿದಿನ ಟೈಮ್ ಕರೆಕ್ಟಾಗಿ ಊಟ ಮಾಡೋದು ಅಭ್ಯಾಸಗಳನ್ನು ಇಟ್ಕೊಳ್ಳಿ. ನೆನಪಿರ್ಲಿ, ನಿಮ್ಮ ಆರೋಗ್ಯ ನಿಮ್ಮ ಹಕ್ಕು.